ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಥರದ ಬ್ರೋಚ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಟು ಸಬ್ಸ್ಕ್ರೈಬ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಬೇಕಾಗಿರೋ ಮೆಟೀರಿಯಲ್ಸ್ ಬಂದುಬಿಟ್ಟು ಶುಗರ್ ಬೀಡ್ ತೊಗೊಂಡಿದ್ದೀನಿ, ಹಾಗೆ ಇದು ಟ್ಯೂಬ್ ಬೀಡ್ಸು, ಲಾಂಗ್ ಟ್ಯೂಬ್ ಬೀಡ್ಸು, ಸೇಮ್ ಅದೇ ಥರ ಇದು ಲೀಫ್ ಶೇಪ್ ಸೀಕ್ವೆನ್ಸು, ಹಾಗೆ ಟ್ಯಾಬ್ಲೆಟ್ ಬೀಡು. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಇಲ್ಲಿ 2 ಟ್ಯಾಬ್ಲೆಟ್ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಫಸ್ಟ್ ನಾನು ಒಂದು ಶುಗರ್ ಬೀಡ್ ತೊಗೊಳ್ತೀನಿ. ಶುಗರ್ ಬೀಡ್ ಹಾಕಿಬಿಟ್ಟು ಒಂದು ಟ್ಯಾಬ್ಲೆಟ್ ಬೀಡು, ಟ್ಯೂಬ್ ಬೀಡು, ಹಾಗೇನು ಮತ್ತೆ ಒಂದು ಶುಗರ್ ಬೀಡು. ಈ ಥರ ಫಸ್ಟು ಒಂದು ಲೈನ್ ಥರ ಈ ಥರ ಹಾಕಬೇಕು. ಇದು ಹಾಕಿದ್ಮೇಲೆ ಸ್ವಲ್ಪ ಕೆಳಗಡೆ ಇದೇ ಥರ ಒಂದು ಶುಗರ್ ಬೀಡು, ಟ್ಯೂಬ್ ಬೀಡು, ಹಾಗೆ ಒಂದು ಮತ್ತೆ ಶುಗರ್ ಬೀಡು ಇದೇ ಫಾರ್ಮ್ಯಾಟಲ್ಲೇ ಹಾಕಬೇಕು. ಒಂದು ನೋಡಿ, ಪಕ್ಕನೇ ಇರಬೇಕು, ಸ್ವಲ್ಪ ಸೈಜು ವೇರಿಯೇಷನ್ ಇರಲಿ. ನೆಕ್ಸ್ಟ್ ಇಲ್ಲಿ ಇನ್ಸರ್ಟ್ ಮಾಡಿದ್ದೀನಿ ನಾನು. ಈ ಸೈಡು ಒಂದು ಟ್ಯಾಬ್ಲೆಟ್ ಬೀಡ್ ಹಾಕ್ತಾಯಿದ್ದೀನಿ. ಫಸ್ಟು ಒಂದು ಶುಗರ್ ಬೀಡು, ಹಾಗೆ ಒಂದು ಟ್ಯಾಬ್ಲೆಟ್ ಬೀಡು, ಮತ್ತು ಒಂದು ಶುಗರ್ ಬೀಡ್ ಥರ 3 ಬೀಡ್ಸ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಆಯಿತು. ಇದನ್ನು ನಾನು ಸ್ವಲ್ಪ ಡಯಾಗ್ನಲ್ ಆಗಿ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ಈ ಥರ ಬಂದಿದೆ. ಈ ಕಡೆ ಕೂಡ ನಾನು ಅದೇ ಥರ ಸ್ವಲ್ಪ ಡಯಾಗ್ನಲ್ ಆಗಿ ಹಾಕ್ತಾಯಿದ್ದೀನಿ. ಫಸ್ಟು ಶುಗರ್ ಬೀಡು, ಟ್ಯಾಬ್ಲೆಟ್ ಬೀಡು, ಶುಗರ್ ಬೀಡು 3 ಹಾಕಿಬಿಟ್ಟು 3 ಬೀಡ್ಸ್ ಹಾಕಿಬಿಟ್ಟು ಇದು ಕೂಡ ನಾನು ಸ್ವಲ್ಪ ಡಯಾಗ್ನಲ್ ಆಗಿ ಈ ಥರ ಹಾಕ್ತಾಯಿದ್ದೀನಿ. ಸೊ ಇದೆರಡು ಹಾಕಿದ್ಮೇಲೆ 2 ಕಡೆ ಗ್ಯಾಪ್ ಇರುತ್ತೆ. ಇಲ್ಲಿ ನಾನು ಲೀಫ್ ಶೇಪಿಂದು ಇಲ್ಲಿ ನಾನು 3 ಲೀಫ್ ಶೇಪಿಂದು ಸೀಕ್ವೆನ್ಸ್ ಹಾಕ್ತಾಯಿದ್ದೀನಿ. ಫಸ್ಟು ಲೀಫ್ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ, ಲೀಫ್ ಶೇಪ್ ಸೀಕ್ವೆನ್ಸು ಈ ಥರ. ಮತ್ತು ಮಿಡ್ಲಲ್ಲಿ ಗ್ಯಾಪ್ ಇರೋದ್ರಿಂದ ನಾನು 3 ಶುಗರ್ ಬೀಡನ್ನ ಹಾಕ್ತಾಯಿದ್ದೀನಿ. ಸೇಮ್ ಅದು ಇಲ್ಲಿಯೇ ಇರುತ್ತೆ ಪೊಸಿಷನ್ನು, ಹೀಗೆ ಇನ್ಸರ್ಟ್ ಮಾಡಬೇಕು. ಸೊ ಹೀಗೆ ಕಾಣುತ್ತೆ. ಇಲ್ಲಿಂದನೂ ಸೇಮ್ ಹಾಗೆ ಒಂದು ಸೀಕ್ವೆನ್ಸು ಮತ್ತು 3 ಶುಗರ್ ಬೀಡ್ಸು. ಈ ಥರ ಬರುತ್ತೆ. ಇಲ್ಲಿ ಕೂಡ ನಾನು ಮಿಡ್ಲಲ್ಲಿ ಸೇಮ್ ಸೀಕ್ವೆನ್ಸ್ ಹಾಕಿಬಿಟ್ಟು ಬೀಡ್ಸ್ ಹಾಕ್ತಾಯಿದ್ದೀನಿ, ಶುಗರ್ ಬೀಡ್ಸು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಇಲ್ಲಿ ನೋಡಿ, ಈ ಥರ ಕರೆಕ್ಟಾಗಿ ಯಾವ ಶೇಪಲ್ಲಿ ಬರಬೇಕು ನೋಡ್ಕೊಂಡ್ಬಿಟ್ಟು ಈ ಥರ ಇನ್ಸರ್ಟ್ ಮಾಡಿದ್ರೆ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೇಮ್ ಇದೇ ಥರ ನಾನು ಇಲ್ಲಿ ಕೂಡ ಹಾಕ್ತಾಯಿದ್ದೀನಿ. ಫಸ್ಟ್ ಈ ಥರ ನೀಡಲ್ಲಿ ಎಳ್ಕೊಂಡ್ಬಿಟ್ಟು ಸೀಕ್ವೆನ್ಸ್ ಹಾಕ್ತಾಯಿದ್ದೀನಿ, ಲೀಫ್ ಶೇಪು. ಇಲ್ಲಿ ಒಂದು ಹಾಕ್ತಾಯಿದ್ದೀನಿ. ಸೊ ಮಿಡ್ಲಲ್ಲಿ ಶುಗರ್ ಬೀಡು, ಸೊ ನೋಡಿ ಈ ಥರ ಹಾಕಬೇಕು. ಸೊ ಇಲ್ಲಿ ಪಕ್ಕದಲ್ಲಿ ಹಾಕಿದ್ರೆ ನಮಗೆ ಮಿಡ್ಲಲ್ಲಿ ಕರೆಕ್ಟಾಗಿ ಸೈಜ್ ಸಿಗುತ್ತೆ. ನಮಗೆ ಮಿಡ್ಲ್ ಹಾಕೋಕ್ಕೆ ಪ್ಲೇಸ್ ಸಿಕ್ಕಿದಾಗ ಅಲ್ಲಿ ಕರೆಕ್ಟಾಗಿ ಹಾಕೋಕ್ಕೆ ಸರಿ ಹೋಗುತ್ತೆ. ಸೊ ಇಲ್ಲಿ ಹಾಕಿ
ಕರೆಕ್ಟಾಗಿ ಈ ಥರ ಹಾಕಿದ್ರೆ ನಮಗೆ ಮಿಡ್ಲ್ ಹಾಕೋಕ್ಕೆ ಜಾಗ ಸಿಗುತ್ತೆ. ಸೊ ನಾನಿಲ್ಲಿ ಹಾಕ್ತಾಯಿದ್ದೀನಿ ಇನ್ನೊಂದು ಸೀಕ್ವೆನ್ಸ್. ನಿಮ್ಮದು ಆಫ್ಟರ್ ಸ್ಟಿಚ್ ಬ್ಲೌಸ್ ಕೂಡ ಇದನ್ನು ಮಾಡ್ಕೋಬೋದು. ತುಂಬ ಪ್ಲೇನ್ ಆಗಿದೆ ಅಂದಾಗ ಈ ಥರ ಅಲ್ಲಿ ಒಂದೊಂದು ಬುಟ್ಟೀಸ್ ಥರ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಈ ಥರ ಹಾಕಿದ್ರೆ ವರ್ಕ್ ಕಂಪ್ಲೀಟ್ ಆಗುತ್ತೆ. ಹೇಗಿದೆ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.